ಹಾ ಹೇಳು. ಅಲ್ಲ, ರಜಾ ಇರೋದೇನೋ ನಿಮ್ಗೆ, ಏನು ಮನೇಲಿರೋಕೆ ದಾಡಿ? ಪುಣ್ಯಾತ್ಮರು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಟೂರ್ ಹೋಗ್ತಾರೆ, ನೀವು ಮನೇಲೂ ಬಿದ್ದಿರಕ್ಕೆ ಓದಾಡ್ತಿರಲ್ಲ, ಯಾಕೆ? ನೋಡು, ರಜೆ ಇರೋ ದಿನನಾದ್ರೂ ನನ್ನನ್ನು ನೆಮ್ಮದಿಯಾಗಿರೋಕ್ ಬಿಡು. ದಿನಾ ನಿನ್ ಕಿರಿಕಿರಿ ನನ್ನ ಕೆಲಸ ಸಹಿಸೋಕೆ ಆಗ್ತಾ ಇಲ್ಲ. ಅಲ್ಲ, ಇದ್ಯಾಕಿ ಸಾಹೇಬರು ಹಿಂಗೆ ನಿದ್ದೆ ಮಾಡ್ಕೊಂಡ್ ಕುಂತವ್ರ, ಯೋಚನೆ ಮಾಡ್ಕೊಂಡ್ ಕುಂತವ್ರ? ಆ ಸಾಹೇಬ್ರೆ, ಇದಕ್ಕೆ ಹಿಂಗ್ ಕುಂತಿದ್ದೀರಿ? ಇಲ್ಲಿ ಬಂದ್ರು ಬಸ್ ಸ್ಟ್ಯಾಂಡಲ್ಲಿ ಕಾರಲ್ಲಿ ಓಡಾಡ್ತಿದ್ರಲ್ವ ನೀವು? ಬಸ್ಸು ಕಾಯ್ತಿದ್ದೀರಿಯಾ? ಇಲ್ಲ ಗೌಡ್ರೆ, ಏನೋ ಬೇಜಾರು, ಹೀಗೆ ಸುಮ್ಮನೆ ಬಂದು ಕೂತ್ಕೊಂಡೆ ಅಷ್ಟೆ. ನೀವು ಯಾವ ಕಡೆ ಹೊರಟಿದ್ದು? ನನ್ಗೋಸಿ ಯಾಕೋ ತಲೆನೋಯ್ತಿತ್ತು, ಅದಕ್ಕಂಗೆ ಅಲ್ಲಿ ಕ್ಲಿನಿಕ್ಗೆ ಹೋಗೋ ಅಂತ ಹೊಂಟಿ. ನೋಡ್ಬೇಕು, ಇವತ್ತು ಏಸಪ್ಪನ ಹಬ್ಬ ಅಲ್ವಾ, ಎಲ್ಲ ಸ್ಯಾನೆ ರಜೆ ಐತಿ. ಈ ಡಾಕ್ಟ್ರು ಇರ್ತಾರೆ ಇಲ್ಲೋ ನೋಡ್ಕೊಂಡು ಮಾತ್ರೆ ಇಸ್ಕೊ ಬರೋ ಅಂತ. ಓ ನಡೀರಿ, ಹಾಗಾದ್ರೆ ನಾನು ಬರ್ತೀನಿ, ಹೋಗೋಣ. ಡಾಕ್ಟ್ರೇ ಇದ್ದರಿಯ ಒಳಗೆ? ಹಾ ಇದೀನಿ, ಬನ್ನಿ 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 ಬನ್ನಿ. ಹೇಗಿದ್ದೀರಿ ಗೌಡ್ರೆ? ಚೆನ್ನಾಗಿದ್ದೀನಿ ಸರ್. ನನ್ನ ಒಟ್ಟಿಗೆ ಅವರು ಮೆಟ್ರೋ ಮ್ಯಾನೇಜರು ಬಂದವ್ರೆ, ಕರೀನಿಯಾ? ಹಾ ಕರೀರಿ ಕರೀರಿ. ಬನ್ನಿ ಸಾ, ಬನ್ನಿ ಸಾ ಒಳಗೆ. ನಮಸ್ಕಾರ ಡಾಕ್ಟ್ರೇ. ಬನ್ನಿ ಬನ್ನಿ, ಸೇರ್ತಿರ್ತೀನಿ ತಾಳಿ ಇಬ್ರಿಗೂ. ಇವತ್ತು ಯಾರೂ ಇಲ್ಲ ಕ್ಲಿನಿಕ್ಕಲ್ಲಿ, ನಾನೊಬ್ನೇ. ಪರವಾಗಿಲ್ಲ, ನಾವಿಲ್ಲೇ ಕೂತ್ಕೊಳ್ತೀವಿ, ಏನು ತೊಂದರೆ ಇಲ್ಲ ಅಲ್ವೇ ಗೌಡ್ರೆ? ಹೌದು ಹೌದು ಹೌದು. ಮತ್ತೆ ಏನು ಬರೋಣವಾಯ್ತು? ಯಾರಿಗೆ ಹುಷಾರಿಲ್ಲ ಈಗ? ನನ್ಗೋಸಿ ತಲೆನೋಯ್ತಿತ್ತು ಡಾಕ್ಟ್ರೇ. ಈಗ ಹೊಸ ತಿರ್ಗಾಡ್ಕೊಂಡು ಬರೋ ಹೊತ್ತಿಗೆ ಇಲ್ಲಿ ನಿಮ್ಮನ್ನ ಮಾತಾಡ್ಸೋ ಹೊತ್ತಿಗೆ ತಲೆನೋವೇ ಉಂಟಾಗೋಯ್ತು. ವೆರಿ ಗುಡ್ ವೆರಿ ಗುಡ್. ಹಾಗಾದರೆ ಏನು ನಿಮಗೆ ಮಾತ್ರೆನೂ ಬೇಡ, ಏನು ಬೇಡ, ಮನೇಲಿ ಆರಾಮವಾಗಿರಿ, ಆಯ್ತೆ? ಹಾಂ, ಮೇನಿದ್ರೆ ನಿಮಗೆ ಹೇಳಿ. ನನಗೇನು ಅಂತ ಹೇಳಿ ಡಾಕ್ಟ್ರೇ? ದಿನಾ ನಮ್ಮ ಮನೆಯೊಳಗೆ ಕಿರಿಕಿರಿ, ಏನೋ ಒಂದಲ್ಲ ಒಂದು ವಿಷಯಕ್ಕೆ ಜಗಳ. ಇದರಿಂದ ಹೊರಗಡೆ ಬರೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ. ಇದಕ್ಕೇನಾದರೂ ಪರಿಹಾರವೋ ಔಷಧಿಯೋ ಇದ್ರೆ ಹೇಳಿ, ಮದ್ದಿದ್ರೆ ಕೊಡಿ. ಒಳ್ಳೆ ಚೆನ್ನಾಗಿ ಕೇಳಿದ್ರಿ ನೀವು. ನನ್ನ ಹೆಂಡತಿ ಕಿರಿಕಿರಿ ಸಹಿಸೋಕ್ಕಾಗದೆ ನಾನೇ ರಜದ ದಿನ ಬಂದು ಕ್ಲಿನಿಕಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನು ನಿಮಗೆ ಯಾವ ಔಷಧಿ ಕೊಡಲಿ ರೀ ಮ್ಯಾನೇಜ್ರೆ? ಓ ಹಾಗೇನು? ನಿಮಗೂ ಹೆಂಡತಿ ಕಿರಿಕಿರಿನೇ? ಯಾಕೆ ಸ್ವಾಮಿ, ನಾನೇನು ಮನುಷ್ಯನಲ್ವೇ? ನೋಡಿ, ಅಲ್ಲಮ್ಮ ಪ್ರಭುಗಳು ಹೇಳಿಲ್ವೇ, ಹೆಣ್ಣಿಗೆ ಗಂಡು ಮಾಯಿ, ಗಂಡಿಗೆ ಹೆಣ್ಣು ಮಾಯೆ ಅಂತ. ಹಾಗೆ ಹೆಂಡತಿ ನಡವಳಿಕೆ ಗಂಡನ ಕಿರಿಕಿರಿ, ಗಂಡನ ಮಾತು ಹೆಂಡತಿ ಕಿರಿಕಿರಿ, ಇದೆಲ್ಲ ಇದ್ದಿದ್ದೇ ಬಿಡಿ. ಹಾಗಂತೀರಿಯೇ? ಹೌದು ಹೌದು. ಸಂಸಾರ ಚೆನ್ನಾಗಿರಬೇಕು ಅಂದರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅಂತಾನೂ ಇರಬೇಕು. ಹಾಗೇನೆ ನಾವೇನು ಮಾಡಬೇಕು ಅದು ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಸುಮ್ಮನೆ ಈ ಕಿರಿಕಿರಿ ಅನ್ನೋ ತಲೆನೋವು ಬಂದ್ಬಿಡುತ್ತೆ. ಗೌಡ್ರಿಗೆಲ್ಲ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವೇ ಗೌಡ್ರೆ? ಏನು ಡಾಕ್ಟ್ರೇ ಹಂಗಂದರಿ ನೀವು? ನಮ್ಮ ಮನೆಯವಳು ಹಸಿ ಪರವಾಗಿಲ್ಲ, ನನ್ಕೊಳ್ಳಿ ಅನುಸರಿಸ್ಕೊಂಡು ಹೋಯ್ತಾವಳೆ. ನಾನು ಅವಳು ಕೇಳಿದಕ್ಕೆ ಅವಳೊಂದು 10 ಕೇಳಿದ್ರೆ ನಾನು 1-2 ಮಾಡ್ತೀನಿ ಹಂಗೆ. ಈಗಲೂ ಹೇಳ್ತಿದ್ಲು, ಎಲ್ಲ ಕಡೆನೂ ರಜೆ ಕೊಟ್ಟವ್ರೆ, ಮಕ್ಕಳಿಗೆಲ್ಲ ರಜೆ ಇದೆ, ಎಲ್ಲರೂ ಹೋಗಿದ್ದು ಬರೋ ಬನ್ನಿ ಅಂತ. ನಾನೇ ಅದು ಇದು ಏನೋ ನೆಪ ಹೇಳ್ಬಿಟ್ಟು ಮುಂದೂಡ್ಕೊಂಡು ಹಂಗೆ ಇವನಿ ಹೊಸಿ ಕಾಸಿಲ್ಲ ಅಂದ್ಬಿಟ್ಟು ಹಂಗೆ ಏನೋ ಅನ್ಸರ್ಸ್ಕೊಂಡು ಹೋಗ್ಬೇಕು ಗಂಡ ಹೆಂಡತಿ ಇಬ್ರುವೆ. ನಿಜ ನಿಜ ಗೌಡ್ರೆ, ನಿಮ್ಮ ಮಾತು, ಡಾಕ್ಟ್ರು ಮಾತು ಸತ್ಯವೇ.
ಪಾಪ ನನ್ನ ಹೆಂಡತಿ ಏನೋ ಒಂದು 4 ದಿನ ಟೂರ್ ಹೋಗೋಣ ಅಂತಿದ್ಲು. ನಾನೇ ಏನು ಸುಮ್ಮನೆ ಖರ್ಚು ಮಾಡೋದು ಅಂತ ಹೇಳಿ ಒಂದು 4 ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅವಳಿಗೆ. ನೋಡೋಣ, ಮನೆಗೆ ಹೋದ್ಮೇಲೆ ಪ್ಲ್ಯಾನ್ ಮಾಡಿ ನಾಳೆ 1-2 ದಿನ ಎಲ್ಲರೂ ಕರ್ಕೊಂಡು ಹೋಗಿ ಬರ್ತೀನಿ ಹೆಂಡತಿ ಮಕ್ಕಳನ್ನ. ಆಗ್ಲಾದ್ರೂ ಸ್ವಲ್ಪ ಶಾಂತವಾಗ್ತಾರೋ ಇರೋ ನೋಡೋಣ. ಹೌದು ಹೌದು, ಹಾಗೆ ಮಾಡಿ. ಏನಾದರೂ ಒಂದು ಉಪಾಯ ನಾವು ಕಂಡುಕೊಳ್ಳೇಬೇಕು. ಪ್ರತಿಯೊಂದು ಸಮಸ್ಯೆಗೂ ಬೇರೆ ಬೇರೆ ಉಪಾಯಗಳನ್ನ ನಾವು ಮಾಡಿಕೊಂಡು ಅಂತರಿಸ್ಕೊಂಡು ಹೋಗೋದೇನೆ ಸಂಸಾರ ಅಷ್ಟೆ ಅಲ್ವೇ? ಹೌದೌದು.